ಸೊ ಈ ರಾಷ್ಟ್ರೀಯ ಅಧ್ಯಕ್ಷರ ಮಾತು ನೀವು ಕೇಳಲಿಲ್ವಾ ಅಂತ. ರಾಷ್ಟ್ರೀಯ ಅಧ್ಯಕ್ಷರ ಮಾತು ನೀವು ಕೇಳಲಿಲ್ಲ. ನಾನು ಬಿಟ್ಟು ನನ್ನನ್ನು ಎಕ್ಸ್ಪೆಲ್ ಮಾಡ್ಬಿಟ್ರು. ಅಲ್ಲಲ್ಲ ನಾನೇ ಕೇಳಪ್ಪ ಇಲ್ಲಿ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನಾನು ಹೇಳಲಿಕ್ಕೆ ಏನು ಹೊರಟಿದ್ದಂದ್ರೆ ರಾಷ್ಟ್ರೀಯ ಅಧ್ಯಕ್ಷರ ಮಾತನ್ನು ಕೇಳಲಿಲ್ಲ. ಈಗಲೂ ನೀವು ಹೈಕಮಾಂಡ್ ಮಾತನ್ನು ಕೇಳಬಾರ್ದು. ಈ ರಾಜ್ಯದ ಗಟ್ಟಿ ನೀವು, ಈ ರಾಜ್ಯದ ನಂಬರ್ 1. ಹಂಗಾಗಿ ಯಾವ ಹೈಕಮಾಂಡ್ ಸರ್ ನಿಮ್ ಮುಂದೆ ಬಿಸಾಕ್ಬೇಕು ನೀವು ಹೈಕಮಾಂಡ್. ನೀನು ಬಿಜೆಪಿಗೆ ನೋಡ, ವಾಜಪೇಯಿ ಮೋದಿ ಅವರಿಗೆ ಥೂ ಅಂತೇನು, ಥೂ ಅನ್ನು ನೋಡೋಣ. ವಾಜಪೇಯಿ ಅಲ್ಲ, ಮೋದಿ ಅವರಿಗೆ ಥೂ ಅಂತನ್ರಿ ಸರ್. ದಮ್ಮಿದ್ರೆ ನಿಮ್ಗೆ ದಮ್ಮಿದ್ರೆ ಮೋದಿ ಅವ್ರ ಮಾತನ್ನ ಕೇಳಲ್ಲ ಸರ್. ಸರ್ 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 ಒಂದ್ ನಿಮಿಷ ಸರ್. ಯಾರು ನಿಮ್ಮ ಅಧ್ಯಕ್ಷ ಸರ್? ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್, ಒಂದ್ ನಿಮಿಷ. ನಾನು ಮೋದಿಯವರ ಭಕ್ತ, ನಾನು ಹೈಕಮಾಂಡಿನ ಭಕ್ತ, ನಾನೊಬ್ಬ ಪಾರ್ಟಿಯ ಶಿಸ್ತಿನ ಸಿಪಾಯಿ. ನಾನು ಕರ್ನಾಟಕದಲ್ಲಿ ಇದ್ದೀನಿ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಮಾತು ಕೇಳಲ್ಲ ಅಂತ ಹೇಳಲ್ಲ. ನಾನು ಹೈಕಮಾಂಡ್ ಮಾತೇ ಕೇಳೋದು, ನಾನು ಪಾರ್ಟಿ ಮಾತೇ ಕೇಳೋದು. ನೀವು ಸಾಂದರ್ಭಿಕವಾಗಿ ಏನ್ ಹೇಳಿದ್ರಿ, ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು, ನಾನು ರಾಜ್ಯಾಧ್ಯಕ್ಷ ಆಗಿದ್ದೆ ಅಂತಂದ್ರಿ. ನನಗದು ಖುಷಿ. ನೀವು ಹೋಗಿ ನಿಮ್ ತನ ಉಳಿಸ್ಕೊಂಡ್ರಿ ಅಂತ. ಆ ತನ 2026ರಿಂದ 28 ತನಕ ಉಳಿಸ್ಕೊಳ್ಳಿ ಅಂತ. ಯಾವ ಹೈಕಮಾಂಡ್ ಸರ್ ನಿಮ್ ಮುಂದೆ? ನೀವು 17 ಬಜೆಟ್ ಮಂಡನೆ ಮಾಡಿದವರು ಯಾವ? ನೀವು 17 ಕೇಳ್ಬೇಕು ನೀವು. ಏನೇ ಜಾಕ್ ಹಾಕಿ